ಗೌರಿ ಗಣೇಶ ಹಬ್ಬ ಅಂತ ಬಂತು ಅಂದ್ರೇನೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ. ಅಮ್ಮನ ಮನೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು, ಈ ವರ್ಷ ಸ್ವಲ್ಪ ಹಬ್ಬನ ಮಾಡಲಿಲ್ಲ. ಯಾಕೆಂದ್ರೆ ಸಿಂಪಲ್ ಆಗಿ ಮಾಡ್ಕೊಂಡೆ, ಏನು ಗ್ರ್ಯಾಂಡ್ ಆಗಿ ಏನು ಮಾಡಲಿಲ್ಲ. ಪ್ರಸಾದ ಎಲ್ಲ ಇಟ್ಟು, ನೈವೇದ್ಯ ಇಟ್ಟು ಅದೇನು ಮಾಡಲಿಲ್ಲ. ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಹಳ್ಳಿಲಿದ್ದಾಗ ನಾನು ಚಿಕ್ಕವಳಿರ್ಬೇಕಾದ್ರೆ ಊರು ತುಂಬ ಒಂದೇ ಗಣಪತಿನ ಇಡ್ತಿದ್ರು. ಸುತ್ತ ಹಣ್ಣುಗಳು ಎಲ್ಲಾನು ಕೂಡ ಇಡೋರು. ಅದೊಂಥರ ಖುಷಿ ಆಗೋದು. ಈ ಬೆಂಗಳೂರಿಗೆ ಬಂದ್ಮೇಲೆ ಏರಿಯಾಗೆ ಒಂದೊಂದು ಗಣಪತಿ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅಂತ ನೋಡಿ ಖುಷಿ ಪಡ್ತಾ ಇದ್ವಿ. ಇದು ದೊಡ್ಡದಾಗಿದೆ, ಇದು ಚಿಕ್ಕದಿದೆ ಅಂತ ಅಂದ್ಬಿಟ್ಟು. ಇವಾಗ ಅದೆಲ್ಲ ಎಕ್ಸೈಟ್‌ಮೆಂಟ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ನಮ್ಮ ಏರಿಯಾದಲ್ಲಿ ಯಾವ ಗಣಪತಿ ಇರುತ್ತೋ ಅದಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ಇದು ಮಾಡ್ಕೊಂಡು ಬಂದ್ರೆ ಆಯ್ತು ಅಂತ ಅಮ್ಮನ ಮನೆಗೆ ಹೋಗಿ ಹಂಗೆ ಧನ್ವಿನ ಕರ್ಕೊಂಡು ಬಂದೆ. ಬೆಳಗ್ಗೆಯಿಂದ ಅಮ್ಮ ಬಾ ಬಾ ಅರಿಶಿನ ಕುಂಕುಮ ತಗೊಂಡೋಗು ಅಂತ ಇದ್ರು. ಮುಂಚೆ ಎಲ್ಲ ಅಮ್ಮ ಒಂದು ವಾರಕ್ಕಿಂತ ಮುಂಚೆನೆ ಬಾಗ್ನ ಎಲ್ಲ ತಂದು ನನಗೆ ಕೊಡೋರು. ಸೀರೆ, ಅರಿಶಿನ ಕುಂಕುಮ, ಬಳೆ ಎಲ್ಲಾನು ಕೂಡ. ಈ ವರ್ಷ ಇದೆಲ್ಲ ಇತ್ತಲ್ವಾ, ಸುಕ್ಕ ಅದು ಇದು ಎಲ್ಲ ಇತ್ತು. ಹಂಗಾಗಿ ಅಮ್ಮನೂ ಕೂಡ ಈ ವರ್ಷ ಏನೂ ತಂದಿರಲಿಲ್ಲ. ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ರು ಬಾ ಅಂತ ಅಂದ್ಬಿಟ್ಟು. ಹಂಗಾಗಿ ಹೋಗಿ ಅರಿಶಿನ ಕುಂಕುಮ ತಗೊಂಡು ಅಲ್ಲಿಂದ ಬಂದು ಇವಾಗ ಚಪಾತಿ ಮಾಡಿ ಕೊಡ್ತಾ ಇದ್ದೀನಿ. ನಾನಿವತ್ತು ಅಮ್ಮನ ಮನೇಲೇ ಊಟ ಮಾಡಿದ್ದೆ. ಹಂಗಾಗಿ ಮನೆಯವರು ಅಷ್ಟರಲ್ಲಿ ಯಾರೋ ಬಂದರು ಅಂತ ಅಂದ್ಬಿಟ್ಟು ಹೋಗಿದ್ರು. ಮನೆ ಮಕ್ಕಳು ಎಲ್ಲ ನೋಡ್ಕೊಂಡು